ತಾಡಾಸನಕ್ಕೆ ಬನ್ನಿ. ಪರಿವೃತ್ತ ಹಸ್ತಕಟಿಯಾಸನ. ನಿಧಾನವಾಗಿ ಎಡಗಾಲನ್ನು ದೂರ ತನ್ನಿ. ಎಡಗೈಯನ್ನು ಬಲಗೈನಿಂದ ಹಿಡಿಯಿರಿ. ಬಲಗೈ ಮೇಲೆ ಬರಬೇಕು. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಎಡಭಾಗಕ್ಕೆ ತಿರುಗಿಸಿ. ದೀರ್ಘ ಉಸಿರಾಟ ಇರಲಿ. 60 ಸೆಕೆಂಡುಗಳು. ಈ ಆಸನಕ್ಕೆ ಯಾವುದೇ ರೀತಿ ನಿಬಂಧನೆ ಇಲ್ಲ. ಹೃದಯದ ಶಸ್ತ್ರಚಿಕಿತ್ಸೆ ಅಥವಾ ಉದರ ಶಸ್ತ್ರಚಿಕಿತ್ಸೆ, ಬೆನ್ನು ಅಥವಾ ಮಂಡಿ ಇವುಗಳ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವರು ಸಹ ಕೇವಲ 1 ವಾರದ ನಂತರವೇ ಈ ಆಸನವನ್ನು ಅಭ್ಯಾಸ ಮಾಡಬಹುದು. ಪರಿವೃತ್ತ ಹಸ್ತಕಟಿಯಾಸನ. ಉಸಿರನ್ನು ಹೊರಗಡೆ ಬಿಡುವಾಗ ಆಸನಕ್ಕೆ ಬರ್ತೀರ. ದೀರ್ಘ ಉಸಿರಾಟ ಇರುತ್ತೆ. ನಂತರ ಉಸಿರನ್ನು ತೆಗೆದುಕೊಳ್ತಾ ರಿಲೀಸ್ ಮಾಡುತ್ತೀರಿ. ಈ ಆಸನದಲ್ಲಿ ಕುತ್ತಿಗೆಯ ಭಾಗ, ಬೆನ್ನಿನ ಭಾಗ ಇವುಗಳಿಗೆ ವಿಶೇಷ ವ್ಯಾಯಾಮ ದೊರೆಯುತ್ತದೆ ಮತ್ತು ದೇಹದ ಎಲ್ಲ ಜಾಯಿಂಟ್ಸ್ಗಳ ಮೇಲೆ ವಿಶೇಷ ವ್ಯಾಯಾಮ ಈ ಆಸನದಲ್ಲಿ ಆವೃತವಾಗುತ್ತದೆ. ಆಸನ ಸರಳ ಮತ್ತು ಹೆಚ್ಚು ಪ್ರಯೋಜನಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನೇರ ಸ್ಥಿತಿಗೆ ಬನ್ನಿ. ಕೈಗಳನ್ನು ನಿಧಾನವಾಗಿ ಕೆಳಭಾಗಕ್ಕೆ ತನ್ನಿ. ಕಾಲುಗಳನ್ನು ಕೂಡಿಸಿ ವಿಶ್ರಾಂತಿಯನ್ನು ಕೊಡಿ. ಕಾಲುಗಳು ವಿ ಆಕಾರದಲ್ಲಿ ಇರಲಿ. ಹಾಗೆ ವಿರುದ್ಧ ದಿಕ್ಕಿನಲ್ಲೂ ಅಭ್ಯಾಸ ಮಾಡಿ. ಕಾಲುಗಳನ್ನು 1 ಅಡಿ ದೂರದಲ್ಲಿ ತನ್ನಿ. ಬಲಗೈಯನ್ನು ಎಡಗೈನಿಂದ ಹಿಡಿಯಿರಿ. ಬಲಗೈ ಕೆಳಭಾಗಕ್ಕಿರಲಿ. ಕೈ ಬೆರಳನ್ನು ಮಚ್ಚಿ ಮುಷ್ಟಿಯನ್ನು ಮಾಡಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಬಲಭಾಗಕ್ಕೆ ತಿರುಗಿಸಿ ಹಿಂದೆ ನೋಡಬೇಕು. ದೀರ್ಘ ಉಸಿರಾಟ ಇರಲಿ. ಆಸನಗಳನ್ನು ನಗುಮುಖದೊಂದಿಗೆ ಅಭ್ಯಾಸ ಮಾಡಬೇಕು. ಅದರಲ್ಲಿ ಹಣೆಯ ಭಾಗದಲ್ಲಿ ರಿಂಕಲ್ಸನ್ನು ತರಬಾರ್ದು. ದೀರ್ಘ ಉಸಿರಾಟ. ಈ ಆಸನದಲ್ಲಿ ಮುಖ್ಯವಾದ ಎಚ್ಚರಿಕೆ ಅಂತಲ್ಲಿ ಕಾಲುಗಳು ನೇರ ಇರಬೇಕು. ಕಾಲುಗಳನ್ನು 1 ಇಂಚು ನಾವು ಬಲಭಾಗಕ್ಕೆ ತಿರುಗಿಸಿದ್ರೂ ಸಹ ಪ್ರಯೋಜನಗಳು ಸುಮಾರು 100ಕ್ಕೆ 50 ಭಾಗದಷ್ಟು ಕಡಿಮೆ ಆಗತೊಡಗುತ್ತವೆ. ಹಾಗಾಗಿ ಕಾಲುಗಳು ನೇರ ಇರಬೇಕು. ಮಂಡಿಗಳ ಬಿಗಿತನ ಇರಬೇಕು. ಸೊಂಟವನ್ನು ಸ್ಪಷ್ಟವಾಗಿ ಬಲಭಾಗಕ್ಕೆ ತಿರುಗಿಸಿರಬೇಕು. ಅಂದರೆ ಸೊಂಟದ ಜೊತೆಯಲ್ಲಿ ಕಾಲುಗಳನ್ನು ತಿರುಗಿಸಿರಬಾರ್ದು. ದೀರ್ಘ ಉಸಿರಾಟ. ಸರ್ವೈಕಲ್ಲು ಮತ್ತು ಲಂಬರ್ ರೀಸನ್ನಿಗೆ ವಿಶೇಷ ವ್ಯಾಯಾಮ ದೊರೆಯುತ್ತದೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನೇರ ಸ್ಥಿತಿಗೆ ಬನ್ನಿ. ಕೈಗಳನ್ನು ಕೆಳಭಾಗಕ್ಕೆ ತನ್ನಿ. ತಾಡಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಭಾರದ್ವಾಜಾಸನ 1ನೆಯ ಪ್ರಕಾರ ನಿಧಾನವಾಗಿ ಕೈಗಳನ್ನು ದೇಹದ ಬಲಭಾಗದ ನೆಲಕ್ಕೆ ಅಳವಡಿಸಿ ಕಾಲುಗಳನ್ನು ಮುಂದೆ ಚಾಚಿ, ಕಾಲುಗಳನ್ನು ಪೂರ್ತಿಯಾಗಿ ಮುಂದೆ ಚಾಚಿ ದಂಡಾಸನಕ್ಕೆ ಬರಬೇಕು. ನಿಧಾನವಾಗಿ ಕಾಲುಗಳನ್ನು ಬಲಭಾಗಕ್ಕೆ ಮಡಚಿ ರೈಟ್ ಸೈಡ್ ಫೋಲ್ಡ್ ಆಗಬೇಕು. ಬಲಗಾಲಿನ ಕಾಲು ಬೆರಳು ಹಿಂದೆ ಇರಲಿ. ಕೈಗಳನ್ನು ಮುಂದೆ ಚಾಚಿ ಉಸಿರನ್ನು ಹೊರಗಡೆ ಬಿಡುತ್ತಾ ಎಡಗೈಯನ್ನು ದೇಹದ ಹಿಂಭಾಗಕ್ಕೆ ಅಳವಡಿಸಿ ಬಲಹಸ್ತವನ್ನು ಎಡಮಂಡಿಯ ಕೆಳಭಾಗಕ್ಕೆ ಅಳವಡಿಸಿ ಸಹಜ ಉಸಿರಾಟ ಇರಲಿ. 60 ಸೆಕೆಂಡುಗಳು. ಮೂಳೆಗಳ ಆರೋಗ್ಯಕ್ಕೆ ವಿಶೇಷವಾಗಿ ಸಹಕಾರಿಯಾಗ್ತಕ್ಕಂಥ ಆಸನ ಭಾರದ್ವಾಜಾಸನ. ಭಾರದ್ವಾಜ ಮಹರ್ಷಿಯ ಹೆಸರನ್ನು ಈ ಆಸನಕ್ಕೆ ತರಲಾಗಿದೆ. ಈ ಆಸನದಲ್ಲಿ ಗಮನಿಸಬಹುದು, ಕಾಲು ಬೆರಳಿನಿಂದ ನೆತ್ತಿಯವರೆಗಿನ ಎಲ್ಲ ಜಾಯಿಂಟ್ಸ್ಗಳ ಮೇಲೆ ವಿಶೇಷ ವ್ಯಾಯಾಮ ಆವೃತವಾಗುತ್ತದೆ. ಅದರಲ್ಲಿ ಮೂಳೆಗಳ ಜರುಗುವಿಕೆ ಅಂದರೆ ಸ್ಲಿಪ್ಪರ್ ಡಿಸ್ಕ್ ಇರ್ತಕ್ಕಂಥವ್ರು, ವಿಪರೀತವಾದಂಥ ಬೆನ್ನಿನ ನೋವು ಇರ್ತಕ್ಕಂಥವ್ರಿಗಂತೂ ಈ ಆಸನ ವರದಾಯಕ. ಒಟ್ಟಾರೆ ಸಂಧಿವಾತದ ತೊಂದರೆಗೆ ಆಸನ ವಿಶೇಷ ಸಹಕಾರಿ. ಇರ್ತಕ್ಕಂಥ ಆಸನಗಳಲ್ಲಿ ಕೆಲವು ಮುಖ್ಯ ಆಸನಗಳನ್ನು ಆಯ್ಕೆ ಮಾಡಿ ನೀಡಲಾಗಿದೆ. ಉಸಿರನ್ನು ಹೊರಗಡೆ ಬಿಡುವಾಗ ಆಸನಕ್ಕೆ ಬರುತ್ತೀರಿ. 60 ಸೆಕೆಂಡ್ಗಳ ಕಾಲ ಸ್ಥಿತಿಯಲ್ಲಿ ಇರಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಕೈಗಳನ್ನು ಹಿಂದೆ ಅಳವಡಿಸಿ ವಿಶ್ರಾಂತಿಯನ್ನು ಕೊಡಿ. ಕಾಲುಗಳು ದೂರ ಬರಲಿ. ತಲೆಯನ್ನು ಹಿಂದೆ ತಂದು ವಿಶ್ರಾಂತಿಯನ್ನು ಕೊಡಿ. ಹಾಗೆ ವಿರುದ್ಧ ದಿಕ್ಕಿನಲ್ಲೂ ಅಭ್ಯಾಸ ಮಾಡಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಎಡಭಾಗಕ್ಕೆ ಮಡಚಿ ಕೈಗಳನ್ನು ಭುಜಕ್ಕೆ ನೇರವಾಗಿ ಮುಂದೆ ತಂದು
ಉಸಿರನ್ನು ಹೊರಗಡೆ ಬಿಡುತ್ತಾ ಬಲಗೈಯನ್ನು ದೇಹದ ಹಿಂಭಾಗಕ್ಕೆ ಅಳವಡಿಸಿ ಎಡ ಹಸ್ತವನ್ನು ಬಲಮಂಡಿಯ ಕೆಳಭಾಗಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ಸ್ಥಿತಿಗೆ ಬರಬೇಕು. ಸಹಜ ಉಸಿರಾಟ. ಹರಡಿನ ಭಾಗ, ಮಂಡಿಗಳ ಭಾಗ, ಹಿಪ್ಪು ಜಾಯಿಂಟ್ಸ್ಗಳು, ಸರ್ವೈಕಲ್ ಮತ್ತು ಲಂಬರ್ ರೀಸನ್ನು, ಭುಜದ ಬ್ಲೇಡ್ಸ್ಗಳ ಮೇಲೆ ಮತ್ತು ಕೈ ಬೆರಳುಗಳ ಮೇಲೆ ವಿಶೇಷ ವ್ಯಾಯಾಮ ಈ ಆಸನದಲ್ಲಿ ದೊರೆಯುತ್ತಿದೆ. ಎಡಭಾಗ ಮತ್ತು ಬಲಭಾಗದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಆಸನಗಳ ಕಾಲಾವಕಾಶ ಕ್ರಮಬದ್ಧವಾಗಿ ಇರಬೇಕು. ಮೀನ್ಸ್ ಯು ಶುಡ್ ಮೇಂಟೈನ್ ವಿತ್ ಈಕ್ವಲ್ ಡ್ಯೂರಿಯೇಷನ್ ಬಿಟ್ವೀನ್ ಲೆಫ್ಟ್ ಆ್ಯಂಡ್ ರೈಟ್ ಆಸನಸ್, ಮೀನ್ಸ್ ಕಾಂಪ್ಲಿಮೆಂಟ್ರಿ ಆಸನಸ್. ಬಹಳ ಎಚ್ಚರಿಕೆ ವಹಿಸಿರಬೇಕು. ಕ್ರಮಬದ್ಧವಾದ ಉಸಿರಾಟದ ಅಳವಡನೆ ಬಹಳ ಮುಖ್ಯ. ಉಸಿರನ್ನು ತೆಗೆದುಕೊಳ್ಳುವಾಗ ನಿಧಾನವಾಗಿ ಕೈಗಳನ್ನು ಮುಂದೆ ಚಾಚಿ ಹಾಗೆ ಕಾಲುಗಳನ್ನು ಮುಂದೆ ಚಾಚಿ ಆಸನದಿಂದ ಹೊರಬನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹೊರಬರಬೇಕು. ಕೈಗಳನ್ನು ಹಿಂದೆ ಅಳವಡಿಸಿ, ತಲೆಯನ್ನು ಹಿಂದೆ ಅಳವಡಿಸಿ